ಸಮಸ್ಯೆ ಬಗೆಹರಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸೊಲ್ಯೂಷನ್ಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅಂತ ಇವತ್ತು ರಾಜ್ಯ ನಾಯಕರುಗಳನ್ನು ಕರೆಸಿಕೊಂಡಿದೆ. ನೀ ಕೊಡೆ ನಾ ಬಿಡೆ ದಾಟಿಯಲ್ಲೇ ಸಿಎಂ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆ. ತೆರೆಮರೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಫೈಟ್, ಹೈಕಮಾಂಡ್ಗೆ ಟೆನ್ಷನ್. ಒಂದು ಕಡೆ ಅಹಿಂದ ನಾಯಕ, ಈಗ ನಾವು ಹೇಳ್ತಾ ಇದ್ವಲ್ಲ, ಮತ್ತೊಂದು ಕಡೆ ಒಕ್ಕಲಿಗ ನಾಯಕ. ಯಾರು ಬೆನ್ನಿಗೆ ನಿಲ್ಬೇಕು? ಯಾರು ಬೆನ್ನಿಗೆ ನಿಂತರು 2028-29 ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆಟ ಹಾಳಾಗ್ಬಿಡುತ್ತೆ. ಈ ಭಯ ಹೈಕಮಾಂಡ್ಗೆ ಒಂದು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಆಗದೆ ಇರೋ ರೀತಿ ಮಾಡಬಹುದು. ಯಾಕಂದ್ರೆ ನೋಡಿ, ಒಬ್ಬರನ್ನ ಇಲ್ಲಿ ಒಲಿಸ್ಕೊಂಡು ಇನ್ನೊಬ್ರು ಮುನಿಸ್ಕೊಳ್ಳೋ ರೀತಿನಲ್ಲಿ ಆಗ್ಬಿಟ್ರೆ ಹೆಚ್ಚು ಕಡಿಮೆ ಆದ್ರೆ ಸರ್ಕಾರ ಪತನವಾಗೇ ಬಿಡುತ್ತೆ ಅನ್ನೋ ಭಯ ಹೈಕಮಾಂಡ್ಗೆ ಕಾಡ್ತಾ ಇದೆ. ಯಾಕಂದ್ರೆ ಇಂಥ ಅವಕಾಶಗಳನ್ನ ಬಿಜೆಪಿ ಜೆಡಿಎಸ್ ಕಾಯ್ತಾ ಇರುತ್ತೆ, ಹುಡುಕ್ತಾ ಇರುತ್ತೆ. ಸೊ ನಾವು ಕೊಡಬಾರ್ದು, ಆ ರೀತಿ ಯಾವುದೇ ಆಪ್ಷನ್ ಅನ್ನು ಕೊಡಬಾರ್ದು ಅನ್ನೋದು ತಲೆಯಲ್ಲಿದೆ ಹೈಕಮಾಂಡ್ ನಾಯಕರಿಗೆ. ಹೀಗಾಗಿ ತುಂಬಾ ನಾಜೂಕಾಗಿ ನಡೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಷ್ಟು ನಾಜೂಕ್ ಅನ್ನೋದನ್ನ ನೀವು ನೋಡಿದೀರಾ. ತುಟ್ಟಕ್ ಪಿಟ್ಟಕ್ ಅಂತಿಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು. ಇವತ್ತು 11 ಗಂಟೆಗೆ ಮೀಟಿಂಗ್ ಅಂತ ಹೇಳ್ತಾ ಇದ್ದೆ. ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಅವರ ಸಮ್ಮುಖದಲ್ಲಿ ಈ ಮಾತುಕತೆ ಆಗುತ್ತೆ. ಮೊದಲು 1-to-1 ಸಭೆಯನ್ನ ದೆಹಲಿ ನಾಯಕರು ನಡೆಸ್ತಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೊತೆಗೆ ಪ್ರತ್ಯೇಕ ಚರ್ಚೆಗಳಾಗುತ್ತೆ. ಪ್ರತ್ಯೇಕ ಚರ್ಚೆಯ ಬಳಿಕ ಇಬ್ಬರನ್ನ ಎದ್ರಾಬದ್ರ ಕೂರಿಸ್ಕೊಂಡು ಮುಖಾಮುಖಿ ಸಭೆಯನ್ನ ನಡೆಸುವಂತಹ ಸಾಧ್ಯತೆ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಹಲವು ಸುತ್ತಿನ ಮಾತುಕತೆ ಆಗುತ್ತೆ. ಅಂದ್ರೆ ತುಂಬಾ ರೌಂಡ್ಸ್ ಇರುತ್ತೆ. ರೌಂಡ್ 1, ರೌಂಡ್ 2 ಅಂತ ತುಂಬಾ ರೌಂಡ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಸ್ಮೂತ್ ಟ್ರಾನ್ಸಿಷನ್ ಅನ್ನ ಆದಷ್ಟು ಬಯಸ್ತಾ ಇದೆ. ಉಭಯ ನಾಯಕರಲ್ಲಿ ಒಂದು ವಿಶ್ವಾಸ ಮೂಡಿಸಿ ಒಂದು ಒಳ್ಳೆ ಒಪ್ಪಂದಕ್ಕೆ ಬಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತರಬೇಕು ಅಂತ, ಸೇಮ್ ಪೇಜಲ್ಲಿ ಇಡಬೇಕು ಅಂತ ಹೈಕಮಾಂಡ್ ಯೋಚನೆ ಮಾಡ್ತಿದೆ. ಬಟ್ ಇಬ್ರು ಒಂದ್ ಕಡೆಗೆ ಒಬ್ರು ದಕ್ಷಿಣ ಅಂತಿದ್ದಾರೆ, ಇನ್ನೊಬ್ರು ಉತ್ತರ ಅಂತಿದ್ದಾರೆ. ಅಂಥವರನ್ನ ಸೇರಿಸಿ ಒಂದು ಫಾರ್ಮುಲಾ, ಸ್ಮೂತ್ ಟ್ರಾನ್ಸಿಷನ್ನ ಫಾರ್ಮುಲಾ ಕಂಡು ಹಿಡಿಯೋದಕ್ಕೆ ಸಾಧ್ಯ ಇದೆಯಾ ಅನ್ನೋದೇ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು, ಶಬೀರ್ ಮತ್ತು ರವೀಶ್. ಶಬೀರ್, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆಟ ಹಾಳಾಗ್ಬಿಡುತ್ತೆ ಅನ್ನೋ ಭಯ, ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ವಿಪರೀತ ನಾಜೂಕುತನವನ್ನ ಪ್ರದರ್ಶನ ಮಾಡ್ತಿದೆ. ಬಟ್ ನಾಜೂಕುತನದಲ್ಲಿ ಯಾವತ್ತೂ ಸೊಲ್ಯೂಷನ್ ಬರಲ್ಲ ಆಚೆ. ಏನಾಗುತ್ತೆ ಇವತ್ತು? ನೋಡಿ, ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಅದು ಒಂದು ವರ್ಗಕ್ಕೆ ನಿರಾಸೆಯನ್ನು ಮೂಡಿಸುವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ಆದಾಗ್ಯೂ ಕೂಡ ಈಗಾಗಬಹುದಾದಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುವಂಥ ದೃಷ್ಟಿಯಿಂದ ಜಾಸ್ತಿ ಪಕ್ಷಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳುವಂತಹ ಎಚ್ಚರಿಕೆಯನ್ನು ಈಗ ಸದ್ಯಕ್ಕೆ ಹೈಕಮಾಂಡ್ ವಹಿಸ್ತಾ ಇರುವಂಥದ್ದು. ನೋಡಿ, ಒಂದು ಕಡೆಗೆ OBCಯ ಭಾಳ ದೊಡ್ಡ ನಾಯಕರಾಗಿ ಸಿದ್ದರಾಮಯ್ಯ ಅವರು ಹೊರಹೊಮ್ಮಿರುವಂಥದ್ದು, ಅವರನ್ನು ಕೂಡ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸುವಂಥದ್ದು ಅಷ್ಟೊಂದು ಸುಲಭದ ಟಾಸ್ಕ್ ಅಲ್ಲ. ಮತ್ತೊಂದು ಕಡೆ ಹಾಗಂತ DK ಶಿವಕುಮಾರ್ ಅವರನ್ನು ಕೂಡ ಬಹಳ ಸುಲಭದಲ್ಲಿ ತೆಗೆದುಕೊಳ್ಳಬಹುದಾದಂಥ ನಾಯಕನೂ ಅಲ್ಲ, ಪ್ರಬಲವಾದಂಥ ಸಮುದಾಯ ಅವರ ಬೆನ್ನಿಗೆ ನಿಂತಿರುವಂಥದ್ದು. ಸೊ ಹೀಗಾಗಿ ಮುಂಬರುವಂಥ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಎರಡೂ ವರ್ಗಗಳನ್ನು ಕೂಡ ಸಮಾನವಾಗಿ ತೆಗೆದುಕೊಂಡು ಹೋಗಬೇಕಾದಂಥ ಅನಿವಾರ್ಯತೆಗಳಿದ್ದಾವೆ. ಸೊ ಹೀಗಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಸಮುದಾಯಕ್ಕೆ ಒಂದು ಸಂದೇಶ, ಸ್ಮೂತ್ ಸಂದೇಶ ರವಾನೆ ಆಗಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ನಡೀತಾ ಇರುವಂಥದ್ದು. ಸಾಕಷ್ಟು ನೆಗೋಷಿಯೇಷನ್ಗಳು ಕೂಡ ಈ ಹಂತದಲ್ಲಿ ಆಗಬಹುದಾದ ಸಾಧ್ಯತೆಗಳಿದಾವೆ. ನೋಡಿ, ಒಮ್ಮೆ ಈ ಲೀಡರ್ಗಳು ಅವರು ಮನಸ್ಪೂರ್ವಕವಾಗಿ ಒಪ್ಕೊಂಡು ನನಗೆ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರ ಸಮ್ಮತಿ ಇದೆ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ರೆ ಬಹುಶಃ ದೊಡ್ಡ ಡ್ಯಾಮೇಜ್ ಆಗ್ಲಿಕ್ಕಿಲ್ಲ. ಒಂದು ವೇಳೆ ಹೈಕಮಾಂಡ್ ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರಕ್ಕೆ ಏನಾದರೂ ಒಂದಷ್ಟು ಆಕ್ಷೇಪಗಳು ವ್ಯಕ್ತ ಆದರೆ ಬಹಿರಂಗವಾಗಿ, ಆಗ ಸಮುದಾಯ ತಿರುಗಿ ಬೀಳುವಂತಹ ಸಾಧ್ಯತೆಗಳಿದಾವೆ. ವೋಟ್ ಬ್ಯಾಂಕ್ನಲ್ಲಿ ಕತ್ತರಿ ಬೀಳುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಸೊ ಹೀಗಾಗಿ ಇಬ್ಬರು ನಾಯಕರನ್ನ ಮನವೊಲಿಸುವಂತ ಪ್ರಯತ್ನಗಳು ಇವತ್ತಿನ ಸಭೆಯಲ್ಲಿ ನಡೆಯುತ್ತೆ. ಮಮತಾ.